ಅನುಕೂಲ ಆಗುತ್ತೆ. ಸರ್, ಈ ಒಂದು ಸಿನಿಮಾದಲ್ಲಿ ಎಲ್ಲ ಗುಳಿಗೆಗಳನ್ನ ತೋರಿಸಿರುವಂಥದ್ದು. ಸೊ ಸಿನಿಮಾದಲ್ಲಿ ನಮಗೆ ಗೊತ್ತೇ ಇರಲಿಲ್ಲ, ನಾವು ಅಂದ್ಕೊಂಡಿದ್ವಿ ಪಂಜುರ್ಲಿ ದೈವ ಅಷ್ಟೇ ಇರೋದು ಅಂತ ಅಂದ್ಕೊಂಡು, ಆದರೆ ಎಲ್ಲ ಗುಳಿಗೆಗಳು ಬಂದು ಹೋಗುತ್ತವೆ. ಜೊತೆಗೆ ಕೊನೆ ಕ್ಲೈಮ್ಯಾಕ್ಸಲ್ಲಿ ಬರುವಂಥ ಚಾಮುಂಡಿ ಅದು ಏನಿದೆ ಅದು ಗುಳಿಗಕ್ಕೆ ಸಂಬಂಧಪಟ್ಟಿದೆಯಾ ಹೇಗೆ ಅಂತ ಸರ್? ಅದೇಕೆಂದರೆ ಕತ್ತಲೆ ಕಾಣದ ಗುಳಿಗ ಮತ್ತು ಒಂದಷ್ಟು ಗುಳಿಗೆಗಳಿವೆ. ಈಗ ಮಾತಾಡೋದ ಮರ್ತೋಗುತ್ತೆ. ಅದರ ಕತೆ ಹೇಳುವಾಗ ನಾವು ಈಗ ಮಾರಿಗಲ್ಲು ಗುಂಗಿನಲ್ಲೇ ಇದ್ದೀವಿ. ತುಂಬ ಇವೆ. ಚಾಮುಂಡಿ ಗುಳಿಗ ಅಂತ ಇದೆ. ಅದು ಅಂದರೆ ಈಗ ಚಾಮುಂಡಿ ಅಂದರೆ ಚಾಮುಂಡಿ ತಾಯಿ ಧರೆಗಿಳಿದು ಬರುವಾಗ ಅದು ಚಾಮುಂಡಿ ಹೆಣ್ಣು ಆಗಿದ್ದರಿಂದ ಹೆಣ್ಣಿಗೊಂದು ರಕ್ಷಣೆ ಗುಳಿಗ ಗಂಡು ಬೇಕು ಅಂತೇಳಿ ಇದು ಕಾನ್ಸೆಪ್ಟ್. ಇದು ಕಥೆಯಲ್ಲಿ ಇರೋದದ್ದು. ಅದು ನಮ್ಮ ಮೂಲ ಯಕ್ಷಗಾನದಲ್ಲೂ ಕೂಡ ಬರುತ್ತೆ, ಕಥೆಗಳಲ್ಲೂ ಬರುತ್ತೆ, ಹಿಂಗೆ ಬರುತ್ತೆ. ಅದನ್ನು ನೀವು ಇದರ ಸಿನಿಮಾ ರೀತಿಯಲ್ಲೇ ನೋಡಿ. ಮತ್ತು ನಾವುಗಳು ಏನು ಪ್ರಯತ್ನ ಪಟ್ಟಿದ್ದೇವೆ, ಭಾವಪರವಶವಾಗಿ ಎಲ್ಲ ಕೆಲಸ ಮಾಡಿದ್ದೀವಿ. ಮತ್ತು ಇಷ್ಟು ಬೆಳೆಸಿದ್ದೀರಿ ಜನರು ಪ್ರಪಂಚ ಅಂತ. ಈಗ ಬ್ಲಾಕ್ ಬಸ್ಟರ್ ಸಿನಿಮಾ ಆಗಿದೆ. ಅದಕ್ಕೆ ನಾನು ತುಂಬ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಸರ್ಗೆ ನಾನು ಅವಕಾಶ ಕೊಟ್ಟಿದ್ದಕ್ಕಾಗಿ ಕೃತಜ್ಞತೆ, ಒಂಬಳೆ ಸಂಸ್ಥೆಗೂ ಕೃತಜ್ಞತೆ. ಹಾಗೆ ಈ ಮಾರಿಗಲ್ಲು ಸಿನಿಮಾ ಅಕ್ಟೋಬರ್ 31ನೇ ದಿವಸ ರಿಲೀಸ್ ಆಗ್ತಾಯಿದೆ ZEE5ಅಲ್ಲಿ. ಸೊ ಇದು ಒಳ್ಳೆ ಪಾತ್ರ ಇದೆ. ರಂಗಾಯಣ ಸರ್ ಇದ್ದಾರೆ, ದೇಶಪಾಂಡೆ ಸರ್ ಇದ್ದಾರೆ, ಮತ್ತು ಪ್ರವೀಣ್ ಅವರಿದ್ದಾರೆ, ಪ್ರಶಾಂತ್ ಸಿದ್ದಿ ಇದ್ದಾರೆ, ಸೂರಜ್ ಅವರಿದ್ದಾರೆ, ರಂಜನ್ ಇದ್ದಾರೆ, ಕಾಸರಗೋಡು ದಡ್ಡ ಪ್ರವೀಣ ಆತ ಕೂಡ ಇದ್ದಾನೆ, ನನ್ನ ಮಗನಾಗಿ ಪಾತ್ರ ಮಾಡಿದ್ದಾರೆ. ಒಂದು ಒಳ್ಳೆಯ ತಂಡ, ಒಳ್ಳೆಯ ಹುಡುಗರ ಜೊತೆ ನಾನು ಒಬ್ಬ ಮುದುಕ ಇದ್ದೀನಿ. ಖುಷಿ ಆಗ್ತಾ ಇದೆ. ಏನು ಮುದುಕ ಅಲ್ಲ ಸರ್, ಎಷ್ಟು ಎನರ್ಜೆಟಿಕ್ ಆಗಿ ಕಾಣಿಸ್ತೀರಾ ಅಂತಂದರೆ ನೀವು, ನಿಮ್ಮಲ್ಲಿ ಇನ್ನೂ ಒಂದು 100 ಸಿನಿಮಾ ಮಾಡೋ ಅಷ್ಟು ಎನರ್ಜಿ ಇದೆ. ಸೊ ಸರ್, ನಿಮ್ಮ ಈ ಒಂದು ಸಿನಿಮಾದಿಂದ, ಕಾಂತಾರ ಸಿನಿಮಾದಿಂದ ನಿಮ್ಮ ಲೈಫ್ ಎಷ್ಟು ಬದಲಾಯಿತು? ಜೊತೆಗೆ ಇವತ್ತು ರಿಷಬ್ ಸರ್ ಒಂದು ವಿಡಿಯೋ ರಿಲೀಸ್ ಮಾಡಿದ್ದಾರೆ. ಆ ಒಂದು ಪಾತ್ರಕ್ಕಾಗಿ ಎಷ್ಟೆಲ್ಲ ಕಷ್ಟಪಟ್ಟರು, ಕಳರಿಪಟ್ಟು ಆಗಿರ್ಬೋದು, ಹಾರ್ಸ್ ರೈಡಿಂಗ್ ಆಗಿರ್ಬೋದು, ಮತ್ತಷ್ಟು ವಿದ್ಯೆಗಳನ್ನಾಗಿರ್ಬೋದು ಕಲ್ತಿರೋ ಅಂಥದ್ದು. ಸೊ ನೀವು ನೋಡಿದಾಗೆ ರಿಷಬ್ ಸರ್ ಈ ಒಂದು ಸಿನಿಮಾ ಮಾಡೋದಕ್ಕೆ ಎಷ್ಟು ಕಷ್ಟಪಟ್ಟರು ಅಂತ? ತುಂಬ ಕಷ್ಟಪಟ್ಟಿದ್ದಾರೆ. ಅವ್ರ ಜೊತೆ ನಮ್ಮನ್ನು ಕಷ್ಟಪಟ್ಟಿಸಿದ್ದಾರೆ. ನಮಗೆ ಕಳರಿ ಫೈಟು, ರೋಪು ವಿಷಯನೇ ಗೊತ್ತಿಲ್ಲ ನನಗೆ. ರೋಪು ಸೊಂಟಕ್ಕೆಲ್ಲ ಕಟ್ಟಿ ನಾವು ಹಾರ್ಕೊಂಡು ಹೋಗಬೇಕು, ಇದೆಲ್ಲ ಪ್ರಯತ್ನ ಪಟ್ಟಿದ್ದಾರೆ. ಆದರೆ ಸಿನಿಮಾದಲ್ಲಿ ನಾವು ಮುದುಕರಾಗಿರೋದ್ರಿಂದ ನಮ್ಮನ್ನು ಆ ರೀತಿ ತೋರಿಸೋಕ್ಕೆ ಆಗಿಲ್ಲ ಅವರಿಗೆ. ಅವರು ತುಂಬ ಕಷ್ಟಪಟ್ಟಿದ್ದಾರೆ. ನಮಗೆ ಟ್ರೈನಿಂಗ್ ಇತ್ತು, 1 ತಿಂಗಳ ಟ್ರೈನಿಂಗ್ ಇತ್ತು, ಕಳರಿಗೆ ಎಲ್ಲ ಟ್ರೈನಿಂಗ್ ಇತ್ತು. ಗೋಪಿಕಾ ಮತ್ತು ಗೋಕುಲ್ ಅಂತ ಕೇರಳದಿಂದ ಕಳರಿ ಪಟುಗಳನ್ನು ಕರೆಸಿ ನಮಗೆ ಟ್ರೈನಿಂಗ್ ಕೊಟ್ಟಿದ್ದಾರೆ. ಮತ್ತು ರಮೇಶ್ ಮಾಸ್ಟರ್ ಮತ್ತು ಮಿಥುನ್ ಮಾಸ್ಟರ್ ಅವರಿಂದ ನಮಗೆ ರೋಪ್ದೆಲ್ಲ ಕಲಿಸಿಕೊಟ್ಟಿದ್ದಾರೆ. ಇದೆಲ್ಲ ನನಗೆ ಹೊಸತ್ತು ಸಿನಿಮಾದಲ್ಲಿ. ಏನು 2010ರಿಂದ ಏನು ಸಿನಿಮಾ ಮಾಡ್ತಿದ್ದೀನೋ ಅಲ್ಲಿ ಇದ್ದಂಥ ಇದು ತುಳುನಾಡಿನ ತುಳು ಇಂಡಸ್ಟ್ರಿಯಲ್ಲಿಯೇ ಬೇರೆ. ಈಗ ಕನ್ನಡ ಇಂಡಸ್ಟ್ರಿಗೆ ಬರುವಾಗ ಇದು ಫುಲ್ ಚೇಂಜ್ ಆಗ್ತಾ ಹೋಗ್ತದೆ. ಅದಕ್ಕೆ ನಾವು ಒಗ್ಕೊಳ್ತಾ ಹೋಗ್ಬೇಕಷ್ಟೇ. ಇನ್ನು ಕಲಿತಾ ಇದ್ದೇನೆ, ಇನ್ನು ದೇವರ ದಯ. ತುಂಬ ಬದಲಾಗಿದೆ. ಆ್ಯಕ್ಚುಲಿ ನಾನು ರಂಗಭೂಮಿಯಲ್ಲಿದ್ದು ಸಿಟಿ ಬಸ್ಸಲ್ಲಿ ಕಂಡಕ್ಟರ್ ಆಗಿದ್ದವ. ನಾನು 35 ವರ್ಷಗಳಿಂದ ಕಂಡಕ್ಟರ್ ಆಗಿದ್ದವ. ಈಗ 2019ರ ನಂತರ ನಾನು ಕಂಡಕ್ಟರ್ ಡ್ಯೂಟಿಗೆ ಹೋಗ್ತಾ ಇರಲಿಲ್ಲ. 22ಕ್ಕೆ ಈ ಕಾಂತಾರ ಸಿನಿಮಾ ಸಿಕ್ತು. 22ರಿಂದ ನಾನು ಯಾವುದೇ ಕೆಲಸಕ್ಕೆ ಹೋಗದೆ ಸಿನಿಮಾದಲ್ಲೇ ಜೀವನ ನಡೆಸ್ತಾ ಇದ್ದೇನೆ. ಇದಕ್ಕೆ ನಾನು ಆ ಕಾಂತಾರ ನನಗೆ ರಿಷಬ್ ಸರ್ ಒಂದು ಬಟ್ಟಲು ಕೊಟ್ಟಿದ್ದಾರೆ, ಊಟ ಮಾಡು ಅಂತೇಳಿ. ತುಂಬ ಥ್ಯಾಂಕ್ಸ್. ಅದಕ್ಕೆ ನಿರ್ಮಾಪಕರಾದಂಥ ವಿಜಯ್ ಕಿರಗಂದೂರು ಸರ್ ಅವರು ಸಹಾಯ ಮಾಡಿದ್ದಾರೆ. ಮತ್ತು ಮುಖೇಶ್ ಗಂಧಕಾಡು ಅವರು ರಿಷಬ್ ಸರ್ಗೆ ನಾನು ಪರಿಚಯಿಸಿದೆ. ಇವರಿಗೆಲ್ಲರಿಗೂ ನಾನು ಕೊನೆಯ ಉಸಿರು ಇರುವ ತನಕ ಧನ್ಯವಾದಗಳನ್ನು ಅರ್ಪಿಸ್ತೀನಿ. ಬೇರೆ ಭಾಷೆಯಲ್ಲಿ ಏನಾದರೂ ಆಫರ್ಸ್ಗಳು ಬರ್ತಿದೆಯಾ? ಬಂದರೆ ಹೋಗ್ತೀರಾ, ಹೇಗೆ ಏನು ಅಂತ? ಒಬ್ಬ ನಟನಿಗೆ ಭಾಷೆಯ ಪರಿಮಿತಿ ಇಲ್ಲ. ಯಾಕಂದರೆ ಆಲ್ರೆಡಿ ನನಗೆ ಆ ಕಾಂತಾರ ಬರುವಾಗಲೇ ಒಬ್ಬರು ಮಲಯಾಳಂ ನಿರ್ದೇಶಕ, ಅಸಿಸ್ಟೆಂಟ್ ಡೈರೆಕ್ಟರ್ ನನಗೆ ಫೋನ್ ಮಾಡಿ ತಿಳಿಸಿದರು ಸಿನಿಮಾ ಮಾಡ್ಬೋದು ಅಂತೇಳಿ. ಅವರು ನನ್ನ ಜೊತೆ ಮಲಯಾಳಮಲ್ಲೇ ಮಾತಾಡಿದರು. ನಾವು ಮಂಗಳೂರಿನವರಾದ್ರಿಂದ ನಾವು ಹೆಚ್ಚು ಮಲಯಾಳಂ ಸಿನಿಮಾಗಳನ್ನು ನೋಡೋದ್ರಿಂದ ನಮಗೆ ಮಲಯಾಳಿ ಮಾತಾಡಲಿಕ್ಕೆ ಮಾತಾಡಿದ್ವಿ. ಇನ್ನು ಮೊನ್ನೆ ಒಂದು ಪೋಸ್ಟರ್ ರಿಲೀಸ್ ಆಯಿತು, ಅವ್ರದ್ದು ಹೇಳಿದ್ದಾರೆ, ನೋಡಬೇಕು. ಸರ್, ಈಶ್ವರನ ಹೂದೋಟ ಅನ್ನೋದು ಇದೆಯಾ ಏನಾದರೂ ಕಾಂತಾರ ಅಂದರೆ ನಿಮ್ಮ ದೈವದ ಇದರಲ್ಲಿ ಇತಿಹಾಸದಲ್ಲಿ ಹೇಗೆ ಸರ್? ಗೊತ್ತಿಲ್ಲ, ಇರ್ಬೋದು. ಥ್ಯಾಂಕ್ ಯು ಸರ್. ಕೊನೆಯದಾಗಿ ಕನ್ನಡಿಗರಿಗೆ ಏನು ಹೇಳ್ತೀರಿ?
ಕನ್ನಡಿಗರ ಒಳ್ಳೊಳ್ಳೆ ಸಿನಿಮಾಗಳನ್ನು ಪ್ರೋತ್ಸಾಹಿಸಿ ಸಿನಿಮಾ ಮಂದಿರದಲ್ಲೇ ವೀಕ್ಷಿಸಿ ಅಂತೂ ಮಾರಿಗಲ್ಲು ಸಿನಿಮಾವನ್ನು ZEE5ಅಲ್ಲಿ ವೀಕ್ಷಿಸಿ. ನಮಸ್ಕಾರ TV9 ವೀಕ್ಷಕರಿಗೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಸೊ ನೋಡಿದ್ರಲ್ಲ, ಇದಿಷ್ಟು ನವೀನ್ ಬೋಂದೇಲೆ ಅವರ ಮಾತು. ಕ್ಯಾಮ್ರಾ ಪರ್ಸನ್ ರಘು ಜೊತೆ ಮಂಗಳ ರಾಜಗೋಪಾಲ್, TV9.